ಇನ್ನೊಂದು ಮೈನ್ ಪ್ರಾಡಕ್ಟ್ ಇದೆ. ಇವತ್ತು ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ ಅಲ್ವಾ? ಹಾಗಿದ್ರೆ ಆ ರೈತನಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಯಾವುದು ಅಂತ ನೋಡೋದಾದ್ರೆ, ಇವತ್ತು ರೈತರು ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಬೇಸಿಗೆ ಸಮಯದಲ್ಲಿ ನೀರಿಲ್ಲ ಅನ್ನುವಂಥ ಸಮಸ್ಯೆ, ಅಥವಾ ಗೊಬ್ಬರಗಳನ್ನ ಔಷಧಿಗಳನ್ನ ಹೊಡಬೇಕಾದ್ರೆ ಸರಿಯಾಗಿ ಅದು ಸ್ಪ್ರೇ ಆಗ್ತಾ ಇಲ್ಲ, ಅದು ಕ್ಲೀನಾಗಿ ಹರಡ್ಕೊಳ್ತಾ ಇಲ್ಲ ಅಂತ ಸಮಸ್ಯೆ, ಅಥವಾ ಹುಳಗಳು ಪ್ರತಿ 15 ದಿವಸಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಔಷಧಿಗಳನ್ನು ಹೊಡಿಲೇಬೇಕು ಅನ್ನುವಂಥ ಸಮಸ್ಯೆ, ಅಥವಾ ಹೊರಗಡೆಯಿಂದ ಎಲ್ಲಿಂದನೋ ತುಂಬಾ ದೂರದಿಂದ ನೀರನ್ನ ತಗೊಂಡ್ಬಂದು ಸ್ಪ್ರೇ ಮಾಡಬೇಕು. ಈ ತರ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾನೆ. ಆದ್ರೆ ಇವತ್ತು ಈ ಎಲ್ಲ ಸಮಸ್ಯೆಗಳಿಗೆ ನನ್ನ ಮೋದಿ ಕೇರ್ ಹೆಮ್ಮೆಯ ಕಂಪನಿ ಇವತ್ತು ರೈತರಿಗೆ ಒಂದು ಸಂಜೀವಿನಿಯಾದಂತಹ ಪ್ರಾಡಕ್ಟ್ ಅನ್ನ ಕೊಟ್ಟಿದೆ. ಅದು ಯಾವುದು ಅಂತ ನೋಡೋದಾದ್ರೆ, ಈ ಒಂದು ಆಕ್ಟಿವೇಟಿ ಗೋಲ್ಡ್ ಅಂತ ಹೇಳಿ. ಸರಿ, ಏನಿದು ಆಕ್ಟಿವೇಟಿ ಗೋಲ್ಡ್ ಅಂತ ಅಂದ್ರೆ, ಇದು ಒಂದು ವೆಕ್ಟರ್ ಸ್ಪ್ರೆಡರ್ ಆಕ್ಟಿವೇಟರ್. ಏನು ವೆಕ್ಟರ್ ಸ್ಪ್ರೆಡರ್ ಆಕ್ಟಿವೇಟರ್ ಅಂತ ಅಂದ್ರೆ, ಆಳವಾಗಿ ನೆನೆಸುವಂತ ಕೆಲಸ ಮಾಡುತ್ತೆ, ಅಗಲವಾಗಿ ಹರಡಿಸುವಂತ ಕೆಲಸ ಮಾಡುತ್ತೆ, ಜೊತೆಯಲ್ಲಿ ತೇವಾಂಶವನ್ನ ಹಿಡಿದಿಟ್ಕೊಳ್ಳುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಸರಿ, ಹಾಗಿದ್ರೆ ಇದು ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನೋಡೋದಾದ್ರೆ, ಇವತ್ತು ರೈತರು ಅನೇಕ ಔಷಧಿಗಳನ್ನ ಹೊಡಿತಾರೆ. ಏನು ಕೀಟನಾಶಕ ಆಗಿರ್ಬೋದು, ಕ್ರಿಮಿನಾಶಕಗಳಾಗಿರ್ಬೋದು, ಅಥವಾ ಈ ಕಳೆನಾಶಕಗಳು, ಈ ತರ ಅನೇಕ ಸಿಂಪಡಣೆಗಳನ್ನ ಮಾಡ್ತಾರೆ. ಹಾಗೆ ಫ್ಲವರಿಂಗ್ ಆಗ್ಬೇಕು ಅಂತ ಬೇರೆ ತರ ಔಷಧಿಗಳನ್ನ ಹೊಡಿತಾರೆ. ಈ ಎಲ್ಲಾ ಔಷಧಿಗಳನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಹೊಡಿತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತು, ಅನೇಕ ಜನ ರೈತರು ಸಹ ಇವತ್ತು ನೋಡ್ತಾ ಇದ್ದಾರೆ ಈ ವಿಡಿಯೋನ. ರೈತರು ಈ ಕೆಲಸವನ್ನ ಮಾಡುವಾಗ ಅವರ ಶ್ರಮ ಎಷ್ಟು ವೇಸ್ಟ್ ಆಗ್ತಾ ಇದೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ಔಷಧಿ ಹೊಡಿಬೇಕು, ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಶ್ರಮ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತ ನೋಡ್ಲಿಕ್ಕೆ ಒಂದು ಡೆಮೋವನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ, ನೋಡೋಣ. 2 ಲೋಟಕ್ಕೆ ನೀರನ್ನ ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈಗ ಒಂದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಮೋದಿ ಕೇರ್ ನಲ್ಲಿರುವಂತಹ ರೈತರ ಸಂಜೀವಿನಿ ಅಂತ ಹೇಳ್ಬಹುದಾಗಿರುವಂತಹ ಪ್ರಾಡಕ್ಟ್ ಈ ಒಂದು ಆಕ್ಟಿವೇಟಿ ಗೋಲ್ಡ್. ಈ ಒಂದು ಆಕ್ಟಿವೇಟಿ ಗೋಲ್ಡ್ ಅನ್ನ ಒಂದಕ್ಕೆ ಬಳಸ್ತೀನಿ. ಓಕೆ, ಒಂದಕ್ಕೆ ಈ ಆಕ್ಟಿವೇಟಿ ಗೋಲ್ಡ್ ಅನ್ನ ಬಳಸಿದೀನಿ. ಇನ್ನೊಂದು ನಾರ್ಮಲ್ ವಾಟರ್, ಹೌದಾ? ಇನ್ನೊಂದು ನಾರ್ಮಲ್ ನೀರಿದೆ. ಸರಿ, ಹಾಗಿದ್ರೆ ಇವತ್ತು ನಾನು ಆಗ್ಲೇ ಹೇಳಿದೆ ಆಳವಾಗಿ ನೆನೆಸುವಂತ ಕೆಲಸ ಅಂತ ಹೇಳಿ. ಭೂಮಿ ಏನಾಗುತ್ತೆ, ಪದರ ಪದರದ ರೂಪದಲ್ಲಿ ಇರುತ್ತೆ, ಲೇಯರ್ಸ್ ಗಳ ರೂಪದಲ್ಲಿ ಇರುತ್ತೆ. ರೈತ ಭೂಮಿಗೆ ನೀರು ಬಿಡುವಾಗ, ತೋಟಕ್ಕೆ ನೀರು ಬಿಡುವಾಗ ಏನ್ ಮಾಡ್ತಾನೆ, ಫುಲ್ ಆನ್ ಮಾಡಿರ್ತಾರೆ ಮೋಟರ್, ತುಂಬ್ತು ಅಂತ ಹೇಳಿ, ಹೊಲ ತುಂಬ್ತು ಅಥವಾ ತೋಟ ತುಂಬ್ತು ಅಂತ ಹೇಳಿ ಆಫ್ ಮಾಡುವಂತ ಕೆಲಸ ಮಾಡ್ತಾನೆ. ನೋಡೋಣ ಯಾವ ಭೂಮಿ ಇದು, ಒಂದು ಭೂಮಿ ಅಂತ ನೋಡ್ಕೊಂಡ್ರೆ ಯಾವ ನೀರಿನಲ್ಲಿ ಭೂಮಿ ಆಳವಾಗಿ ನೆನೆಯುತ್ತೆ ಅಂತ ನೋಡೋಣ. ಎರಡನ್ನು ಒಂದೇ ಸರಿ ಡಿಪ್ ಮಾಡಿದ್ದೀನಿ. ಹಾಗೆ ಈಗ ಅದನ್ನ ತೆಗಿತಾ ಇದ್ದೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ರೈತರು ಏನ್ ಮಾಡ್ತಾರೆ, ತೋಟದಲ್ಲಿ ನೀರು ಬಿಟ್ಟಿದ್ದಾರೆ, ಫುಲ್ ನೀರು ತುಂಬಿಟ್ಟಿದೆ, ವಾಲ್ ಕ್ಲೋಸ್ ಮಾಡುವ ಅಥವಾ ಮೋಟರ್ ಆಫ್ ಮಾಡುವ ಅಂತ ಅಂತಾರೆ. ಆದ್ರೆ ಅವರು ಬಿಟ್ಟಂತ ನೀರು ಆಳವಾಗಿ ಭೂಮಿಗೆ ಹೋಗಿದ್ಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಕಾಣಿಸ್ತಾ ಇದೆ ನಿಮಗೇನೆ, ಒಳಗಡೆಗೆ ನೀರು ಹೋಗಿಲ್ಲ, ಹೌದಾ? ಸರಿ, ಹಾಗಿದ್ರೆ ಇಲ್ಲಿ ನಾನು ಆಕ್ಟಿವೇಟಿ ಬಳಸಿರುವಂತಹ ಒಂದು ಭೂಮಿ ಯಾವ ತರ ನೀರನ್ನ ಹೀರ್ಕೊಂಡಿದೆ, ಪ್ರತಿ ಲೇಯರ್ ಸಹ ಏನಾಗಿದೆ, ಚೆನ್ನಾಗಿ ನೆಂತ್ಕೊಂಡಿರುವಂತ ಕೆಲಸ ಮಾಡಿದೆ, ಹೌದಾ? ಓಕೆ, ಹಾಗಿದ್ರೆ ಇಲ್ಲಿ ಯೋಚನೆ ಮಾಡಬಹುದು, ನಾನು ನೀರನ್ನ ಬಿಡುವಾಗ, ನೀರನ್ನ ಹಾಯಿಸುವಾಗ, ತೋಟಗಳಿಗೆ ಅಥವಾ ಗದ್ದೆಗಳಿಗೆ ನೀರನ್ನ ಹಾಯಿಸುವಾಗ ಆಕ್ಟಿವೇಟಿ ಗೋಲ್ಡ್ ಅನ್ನ ಬಳಸ್ಕೊಳ್ತಾ ಹೋದ್ರೆ ನೀರು ಎಷ್ಟು ತೇವಾಂಶ ಭೂಮಿಯಲ್ಲಿ ಹಿಡಿದಿಟ್ಕೊಡುತ್ತೆ, ಕಡಿಮೆ ಪ್ರಮಾಣದ ನೀರು ಆಳವಾಗಿ ಇಳಿಯುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಲಿ ಸ್ಪ್ರೇಗಳನ್ನ ಕೊಡ್ತಾ ಹೋಗ್ತೀವಿ. ಸ್ಪ್ರೇ ಕೊಡ್ತಾ ಹೋದಾಗ ಎಲೆಗಳ ಮೇಲೆ ಸ್ಪ್ರೇ ಕೊಡ್ತೀವಿ. ಇವತ್ತು ಸುಮ್ಮನೆ ಒಂದು ಉದಾಹರಣೆ ನೋಡೋದಾದ್ರೆ, ಇಲ್ಲಿ 2 ಎಲೆಗಳನ್ನ ತಗೊಂಡಿದ್ದೀನಿ. ಇದು ನಾರ್ಮಲ್ ನೀರಿನಲ್ಲಿ ಎಲೆಯನ್ನ ಡಿಪ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ನಾರ್ಮಲ್ ನೀರಿನಲ್ಲಿ ಎಲೆನ ಡಿಪ್ ಮಾಡಿದ್ದೀನಿ. ಅದು ನೀರನ್ನ ಯಾವ ತರ ಹೀರ್ಕೊಂಡಿದೆ, ಹೌದಾ? ಹಾಗೆ ಈ ಆಕ್ಟಿವೇಟಿ ಹಾಕಿರುವಂತಹ ನೀರಿಗೂ ಸಹ ನಾನು ಡಿಪ್ ಮಾಡ್ತಾ ಇದ್ದೀನಿ. ಇದು ಹೇಗಿದೆ? ಇನ್ನೊಂದು ಮಿರಾಕಲ್ ಅನ್ನ ತೋರಿಸ್ಲಾ ನಿಮಗೆ, ಆಶ್ಚರ್ಯವನ್ನ ತೋರಿಸ್ಲಾ? ಹಾಗಿದ್ರೆ ನಾನು ಹೊಡೆದಿರುವಂತಹ ಔಷಧಿ ಹಿಂದ್ಗಡೆಗೆ ಹೇಗೋಗಿದೆ, ನಿಜವಾಗ್ಲೂ ಹಿಂದ್ಗಡೆಗೆ ಹೀರ್ಕೊಂಡಿದ್ಯಾ? ಆದ್ರೆ ಇದರಲ್ಲಿ ಯಾವ ತರ ಹೀರ್ಕೊಂಡಿದೆ ನೋಡ್ತಾ ಹೋಗ್ಬೋದಲ್ವಾ? ಸರಿ, ಹಾಗಿದ್ರೆ ನಾನಿವತ್ತು ಹೊಡೆಯುವಂತ ಔಷಧಿಗಳು ಸರಿಯಾದ ರೀತಿಯಲ್ಲಿ ಸಿಂಪಡಣೆ ಆಗಬೇಕು ಅಂತ ಅಂದ್ರೆ ಏನನ್ನ ಬಳಸಬೇಕು? ಆಕ್ಟಿವೇಟಿ ಗೋಲ್ಡ್ ಅನ್ನುವಂತಹ ವೆಕ್ಟರ್ ಸ್ಪ್ರೆಡರ್ ಆಕ್ಟಿವೇಟರ್ ನ ಬಳಸ್ತಾ ಹೋಗ್ಬೇಕು. ಸರಿ, ಹಾಗಿದ್ರೆ ಇವತ್ತು ಅನೇಕ ರೀತಿಯ ಔಷಧಿಗಳನ್ನ ನಾವು ಬಳಸ್ತಾ ಇದೀವಿ. ಅದು ಹೇಗೆಲ್ಲ ಇರುತ್ತೆ ಅಂತಂದ್ರೆ, ಪೌಡರ್ ರೂಪದಲ್ಲಿರುತ್ತೆ, ಗ್ರಾನ್ಯೂಲ್ಸ್ ರೂಪದಲ್ಲಿರುತ್ತೆ, ಈ ತರ ಇರುತ್ತೆ. ನಾವು ಕ್ಯಾನ್ಗಳಿಗೆ ಹಾಕಿ ಔಷಧಿಗಳನ್ನ ಹಾಕಿ ಬಳಸ್ತಾರೆ. ಬರೀ ನೀರ್ ಹಾಕೊಂಡಿದ್ದಾಗ ಆ ಕ್ಯಾನಿಗೆ ನಾವು ಹಾಕುವಂತ ಪೌಡರ್ ಯಾವ ತರ ಕೆಲಸ ಮಾಡುತ್ತೆ,
ಹಾಗೆ ಈ ಆಕ್ಟಿವೇಟಿ ಗೋಲ್ಡ್ ಅಂತ ಬಳಸಿದಿರಲ್ಲ, ಇದಕ್ಕೆ ಹಾಕುವಂತ ಔಷಧಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ನಾವು ಇವತ್ತು ಔಷಧಿಗಳನ್ನ ಕ್ಯಾನ್ಗಳಲ್ಲಿ ಹಾಕೊಂಡು ಸ್ಪ್ರೇ ಮಾಡುವಾಗ ಬರೀ ನೀರಿನಲ್ಲಿ ಸ್ಪ್ರೇ ಮಾಡಿದ್ರೆ ಔಷಧಿ ಯಾವ ತರ ಇರುತ್ತೆ, ಈ ಒಂದು ಆಕ್ಟಿವೇಟಿ ಗೋಲ್ಡ್ ಅನ್ನ ಬಳಸ್ಕೊಳ್ಳೋದ್ರಿಂದ ಆ ಔಷಧಿ ಯಾವ ರೀತಿ ಕರಗುತ್ತೆ ನೀರಿನಲ್ಲಿ ಅನ್ನೋದು ಕಾಣಿಸ್ತಾ ಇದೆ. ಇವತ್ತು ಅನೇಕ ಔಷಧಿಗಳು ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕರಗುತ್ತೆ ಅಂತ ಹೇಳ್ತಾರೆ. ಏನೇ ಕರಗುತ್ತೆ ಅಂತ ಅಂದ್ರೂ ಅದು 10 to 20% ಮಾತ್ರ ನೀರಿನಲ್ಲಿ ಕರಗುತ್ತೆ, ಇನ್ನ 80% ವೇಸ್ಟ್ ಆಗ್ತಾ ಇದೆ. ಆದ್ರೆ ಈ ಒಂದು ಆಕ್ಟಿವೇಟಿ ಗೋಲ್ಡ್, ಆಕ್ಟಿವ್ 80 ಅಂತ ಹೇಳೋದೇ ಯಾಕೆ ಅಂತಂದ್ರೆ ಇನ್ನ ಉಳಿದಂತಹ 80% ಕೆಲಸವನ್ನ ಈ ಒಂದು ಆಕ್ಟಿವೇಟಿ ಗೋಲ್ಡ್ ಮಾಡಿಸುತ್ತೆ ಅಂತ ಹೇಳ್ಬಹುದು ಅಲ್ವಾ. ಈಗ ಇದನ್ನೇ ಒಂದು ಗೊಬ್ಬರ ಅಂತ ಅನ್ಕೊಂಡ್ರೆ ನಾನೇನ್ ಮಾಡ್ತಾ ಇದ್ದೀನಿ, ಗೊಬ್ಬರನ ಒಂದು ಮರದ ಹತ್ರ 100 ಗ್ರಾಮ್ ಗೊಬ್ಬರ ಹಾಕ್ತಿದೀವಿ ಅಂದ್ರೆ ವಾರ 15 ದಿವಸ ತಿಂಗಳು ಬಿಟ್ಟು ನೋಡಿದ್ರು ಆ ಗೊಬ್ಬರದ ಕಾಳುಗಳು ಅಲ್ಲೇ ಸಿಗುತ್ತೆ. ಆದ್ರೆ ಈ ಒಂದು ಆಕ್ಟಿವೇಟಿ ಗೋಲ್ಡ್ ಅನ್ನ ಬಳಸ್ಕೊಂಡು ಅದನ್ನ ಯೂಸ್ ಮಾಡೋದ್ರಿಂದ ಗೊಬ್ಬರ ಬೇಗ ಕರಗತ್ತೆ, ಡಿಕಾಂಪೋಸ್ ಆಗುತ್ತೆ, ಭೂಮಿಯಲ್ಲಿ ಚೆನ್ನಾಗಿ ಅದು ಕೊಳೆಯುವಂತ ಕೆಲಸ ಆಗತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ನಮಗೆ ಆ ಗೊಬ್ಬರದ ಪ್ರಮಾಣ ಸಹ ಕಡಿಮೆ ಆಗುತ್ತೆ. ನಾವು 1 ಚೀಲ ಬಳಸಬೇಕಾಗಿರುವಂತ ಜಾಗದಲ್ಲಿ ನಾವು ಅರ್ಧದಿಂದ 1/4 ಚೀಲದಲ್ಲಿ ಆ ಒಂದು ಔಷಧಿಯ ಕೆಲಸವನ್ನ, ಗೊಬ್ಬರದ ಕೆಲಸವನ್ನ ಮಾಡಿಸಬಹುದು ಅಂತ ಹೇಳ್ಬೋದು. ಇದ್ರ ಜೊತೆಲಿ ಏನಾಗುತ್ತೆ, ನಾವು ಹಾಕ್ತಾ ಇರುವಂತ ಗೊಬ್ಬರ ಸಾಮಾನ್ಯವಾಗಿ ಈ ಅಗ್ರಿಕಲ್ಚರಿಸ್ಟ್ಗಳು ಹೇಳೋ ಪ್ರಕಾರ 24 ಗಂಟೆಯಿಂದ 48 ಗಂಟೆ ಒಳಗಡೆಗೆ ಭೂಮಿ ಒಳಗಡೆಗೆ ಡಿಕಾಂಪೋಸ್ ಆಗ್ಲಿಲ್ಲ ಅಂತ ಅಂದ್ರೆ ಅದು ಮತ್ತೆ ಕೆಮಿಕಲ್ ಆ ವಿಷ ಆಗಿ ಕನ್ವರ್ಟ್ ಆಗುತ್ತೆ. ಇವತ್ತು ಯಾಕೆ ನನ್ನ ಭೂಮಿ ಆಳವಾಗಿ ನೀರು ತಗೊಳ್ತಾ ಇಲ್ಲ ಅಂತ ನೋಡೋದಾದ್ರೆ ನಾವು ಹೊಡಿತಾ ಇರುವಂತ ಟ್ಯಾಕ್ಟ್ರಿ ಆಗಿರ್ಬೋದು ಅಥವಾ ನಾವು ಹಾಕ್ತಿರುವಂತ ಕೆಮಿಕಲ್ ಸರಿಯಾದ ರೀತಿಯಲ್ಲಿ ಕರಗದಲ್ಲೇ ಮತ್ತೆ ವಿಷ ಆಗಿ ಕೆಮಿಕಲ್ ಆಗಿ ಭೂಮಿ ತಳಭಾಗದಲ್ಲಿ ಪೇಸ್ಟ್ ರೂಪದಲ್ಲಿ ಕುತ್ಕೊಳ್ತಾ ಇದೆ. ಏನು ಡಾಂಬರ್ ರಸ್ತೆ ಅಥವಾ ಕಾಂಕ್ರೀಟ್ ರಸ್ತೆ ಅಂತ ಹೇಳ್ತೀವಲ್ಲ ಆ ತರ ನಾವ್ ಎಷ್ಟೇ ಮಳೆ ಬಂದಿದೆ ಅಂತಂದ್ರೂ ಭೂಮಿ ತೋಟದ ಒಳಗಡೆ ಹೋದ್ರೆ ನಮಗೆ ಅಬ್ಬಬ್ಬ ಅಂದ್ರೆ ಅರ್ಧ ಅಡಿ ಅಷ್ಟೇ ನನ್ನ ಕಾಲು ಭೂಮಿ ಒಳಗೆ ಇಳಿಯುತ್ತೆ. ಆದ್ರೆ ಆಳವಾಗಿ ಯಾಕೆ ಇಳಿತಾ ಇಲ್ಲ ಅಂದ್ರೆ ಅಲ್ಲಿಗೆ ನೀರು ತಗೊಳ್ತಾ ಇಲ್ಲ. ಹಾಗಾಗಿ ನನ್ನ ಆಕ್ಟಿವೇಟಿ ಗೋಲ್ಡ್ ಏನ್ ಮಾಡುತ್ತೆ, ಅದನ್ನ ಬಳಸೋದ್ರಿಂದ ಭೂಮಿಯನ್ನ ಮೃದುವಾಗಿ ಮಾಡುವಂತ ಕೆಲಸ ಮಾಡುತ್ತೆ. ಹಾಗೆ ನನ್ನ ಮರದ ಬೇರುಗಳು ಏನಾಗುತ್ತೆ, ಫ್ರೀ ಆಗಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹೊಸ ಹೊಸ ರೂಟ್ಸ್ ಬರ್ತಾ ಹೋಗುತ್ತೆ, ಅವಾಗ ಇಳುವರಿ ಸಹ ಜಾಸ್ತಿ ಬರ್ತಾ ಹೋಗುತ್ತೆ. ಸರಿ, ಹಾಗಿದ್ರೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಭೂಮಿಗೆ ಇಷ್ಟು ವರ್ಷದಿಂದ ಹಾಕಿದ್ದೀನಿ, ನಾನು ವಿಷವನ್ನ ಹಾಕಿದ್ದೀನಿ, ಆ ವಿಷವನ್ನ ಭೂಮಿಯಿಂದ ಹೊರಗಡೆ ತೆಗಿಬೇಕು, ಏನ್ ಮಾಡಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಜಗತ್ತಿನಲ್ಲಿ ಯಾರು ಸಹ ಅದ್ರ ಬಗ್ಗೆ ಯೋಚನೆ ಮಾಡಕ್ ಆಗಲ್ಲ. ಅದನ್ನ ತೆಗಿಬೇಕು ಅಂತಂದ್ರೂ ತೆಗಿಲಿಕ್ಕೆ ಆಗಲ್ಲ ಆ ವಿಷವನ್ನ ಭೂಮಿಯಿಂದ ಹೊರಗಡೆ. ಆದ್ರೆ ನನ್ನ ಒಂದು ಆಕ್ಟಿವೇಟಿ ಗೋಲ್ಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ಈಗ 2 ಗ್ಲಾಸ್ ಅಲ್ಲಿ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿಯನ್ನ ತಗೊಂಡಿದ್ದೀನಿ. ಅರಿಶಿನ ಅಂತ ಅನ್ನೋದು ಒಂದು ಆರ್ಗ್ಯಾನಿಕ್ ಅಂತ ಹೇಳಿ, ನಾವು ಹುಷಾರಿಲ್ದಾಗ ಕೆಮ್ಮಾದಾಗ ಹಾಲಿಗೆ ಹಾಕೊಂಡು ಕುಡೀರಿ ಅಂತ ಹೇಳ್ತಾರೆ. ಜೊತೆಲಿ ಏನು ಮುಖಕ್ಕೆ ಮೊಡವೆ ಆದಾಗ ಹಚ್ಕೊಳ್ಳಿ ಅಂತ ಹೇಳ್ತಾರೆ, ಶೀತ ಆದಾಗ ಹಾಲಿಗೆ ಹಾಕೊಂಡು ಅಥವಾ ಗಾಯ ಆದಾಗ ಕಾಲಿಗೆ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಆರ್ಗ್ಯಾನಿಕ್ ಔಷಧೀಯ ಗುಣ ಇರುವಂತದ್ದು. ಅದನ್ನ ನನ್ನ ತಾತ ಅಥವಾ ನನ್ನ ಮುತ್ತಾತಂದ್ರು ನನ್ನ ಅಪ್ಪನಿಗೆ ಭೂಮಿ ಕೊಡುವಾಗ ಹೇಗಿತ್ತು ಭೂಮಿ, ಈ ತರ ಅರಿಶಿನ ಅಂತ ಅಂದ್ರೆ ಆರ್ಗ್ಯಾನಿಕ್ ರೂಪದಲ್ಲಿ ಇತ್ತು. ಹೌದಾ, ಇಷ್ಟು ಆರ್ಗ್ಯಾನಿಕ್ ರೂಪದಲ್ಲಿ ಇತ್ತು. ಆದ್ರೆ ನಾನೇನ್ ಮಾಡಿದೆ, ನನ್ನಪ್ಪ ಏನ್ ಮಾಡಿದ್ರು, ಚೆನ್ನಾಗಿ ಬೆಳೆಯನ್ನ ಇಳುವರಿಯನ್ನ ತೆಗಿಬೇಕು ಅಂತ ಹೇಳಿ ಈ ಒಂದು ಕೆಮಿಕಲ್ ಗಳನ್ನ, ಆಸಿಡ್ ಇರುವಂತ ಕೆಮಿಕಲ್ ಗಳನ್ನ ಬಳಸಲಿಕ್ಕೆ ಶುರು ಮಾಡಿದ್ರು. ಅವ್ರು ಇದನ್ನ ಬಳಸ್ತಾ ಬಳಸ್ತಾ ಏನಾಯ್ತು, ನನ್ನ ಭೂಮಿ ವಿಷ ಆಗಕ್ಕೆ ಶುರುವಾಯ್ತು. ಕಾಣಿಸ್ತಾ ಇದೆ, ಈ ತರ ವಿಷ ಆಗೋಯ್ತು ನನ್ನ ಭೂಮಿ. ಸರಿ, ಈಗ ಏನ್ ಮಾಡೋದು, ಇದು 2 ಭೂಮಿ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ. ಹಾಗಿದ್ರೆ ಈ 2 ಭೂಮಿಗಳು ಈಗ ವಿಷ ಪೂರಿತ ಆಗಿದೆ. ಹಾಗಿದ್ರೆ ಇದನ್ನ ಹೇಗೆ ನಾನು ಈ ವಿಷವನ್ನ ಹೊರಗಡೆಯಿಂದ ತೆಗೆಯುವಂತದ್ದು ಸಾಧ್ಯ ಇದೆಯಾ? ಹಾಗಿದ್ರೆ ನನ್ನ ಒಂದು ಆಕ್ಟಿವೇಟಿ ಗೋಲ್ಡ್ ಏನ್ ಮಾಡುತ್ತೆ ನೋಡೋಣ. ಒಂದು ಭೂಮಿಗೆ ನಾನೇನ್ ಮಾಡ್ತಾ ಇದ್ದೀನಿ, ವರ್ಷಕ್ಕೆ 2-3 ಸರಿ ಬಳಸಬೇಕು ಈ ಒಂದು ಆಕ್ಟಿವೇಟಿನ. ಒಂದ್ಸರಿ ಬಳಸಿದೀನಿ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ನೀರನ್ನ ಹಾಕೊಳ್ತೀನಿ. ಇನ್ನೊಂದು ಭೂಮಿಗೆ ಯಾವುದೇ ರೀತಿಯಾದಂತಹ ಆಕ್ಟಿವೇಟಿ ಹಾಕಲ್ಲ, ಸುಮ್ಮನೆ ಕೆಮಿಕಲ್ ಬಳಸ್ತಾ ಹೋಗ್ತೀನಿ. 6 ತಿಂಗಳಾದ್ಮೇಲೆ ಈ ಒಂದು ಭೂಮಿಗೆ ಆಕ್ಟಿವೇಟಿ ಗೋಲ್ಡ್ ಅನ್ನ ನಾನು ಬಳಸ್ತಾನೆ ಹೋಗ್ತೀನಿ. ಇದಕ್ಕೂ ಸಹ ನೀರನ್ನ ಕೊಡ್ತಾ ಹೋಗ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಆಕ್ಟಿವೇಟಿ ಹಾಕಲ್ಲ, ಬರೀ ವಿಷವನ್ನ ಹಾಕ್ತಾ ಇದ್ದೀನಿ, ಗೊಬ್ಬರವನ್ನ ಹಾಕ್ತಾ ಇದ್ದೀನಿ, ನೀರು ಕೊಡ್ತಾ ಹೋಗ್ತೀನಿ. ನನ್ನ ಈ ಒಂದು ಆಕ್ಟಿವೇಟಿ ಗೋಲ್ಡ್ ಹಾಕಿರೋ ಅಂತದಕ್ಕೆ ನಾನು ನೀರನ್ನ ಕೊಡ್ತಾ ಹೋದ್ರೆ 1 ವರ್ಷ ಸೀರಿಯಸ್ ಆಗಿ ಕಂಪಲ್ಸರಿ ನಾನು ಕೊಟ್ಟಿದ್ದೀನಿ ಅಂತ ಅಂದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ, ನನ್ನ ಆಕ್ಟಿವೇಟಿ ಗೋಲ್ಡ್ ಅನ್ನ ಬಳಸ್ತಾ ಹೋದ್ರೆ ರೈತರು ತಮ್ಮ ಭೂಮಿಯನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಆರ್ಗ್ಯಾನಿಕ್ ಆಗಿ, ಅಂದ್ರೆ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇದ್ದಂತ ಭೂಮಿಯಾಗಿ ಹೇಗೆ ರೆಡಿ ಮಾಡ್ಕೊಳ್ತಾ ಹೋಗ್ಬೋದು ಅಂತ ಇದ್ರಲ್ಲಿ ನೋಡ್ತಾ ಹೋಗ್ಬೋದು. ಈಗ ನಾವೇನಾದ್ರು ಬಳಸ್ತಾ ಇರುವಂತ ವಿಷವನ್ನೇ ಕಂಟಿನ್ಯೂ ಬಳಸ್ತಾ ಇದೀವಿ ಅಂದ್ರೆ ಇನ್ನೊಂದು 10 ರಿಂದ 15 ವರ್ಷಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಳೆ ಸಹ ನನ್ನ ಭೂಮಿಯಲ್ಲಿ ಬೆಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ.
ಆದ್ರೆ ಈ ಆಕ್ಟಿವೇಟಿ ಗೋಲ್ಡ್ ಇಲ್ಲಿ ತನಕ ತಪ್ಪುಗಳಾಗೋಗ್ಬಿಟ್ಟಿದೆ, ಆದ್ರೆ ಅದನ್ನ ಸರಿಪಡಿಸ್ಕೊಡ್ಲಿಕ್ಕೆ ಈ ಆಕ್ಟಿವೇಟಿ ಗೋಲ್ಡ್ ತುಂಬಾ ಅದ್ಭುತವಾದಂತ ಕೆಲಸ ಮಾಡುತ್ತೆ ಅಂತ